ದೇವಜನರ ತಾಳ್ಮೆಯು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 12ನೇ ವಚನ. ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಗೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿಬರುತ್ತದೆ ಎಂಬುದಾಗಿ ತಿಳಿಸುತ್ತದೆ. ಈ ವಚನದಲ್ಲಿ ತಾಳ್ಮೆ ಎಂಬ ಪದವನ್ನು ಸಹನೆ ಅಥವಾ ಸಹಿಷ್ಣುತೆ ಎಂಬ ಪದದಿಂದ ತರ್ಜುಮೆ ಮಾಡಲಾಗಿದ್ದು, ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 15ನೇ ವಚನದಲ್ಲಿ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಕೊಳ್ಳುವಂತೆಯೂ ಅದಕ್ಕೆ ನಮಸ್ಕರಿಸುವಂತೆಯೂ ಒತ್ತಾಯಿಸುವಾಗ ದೇವಜನರು ಅಂತ್ಯಕಾಲದಲ್ಲಿ ಅವರಿಗೆ ಈ ಮೃಗದಿಂದ ಬರುವ ಹಿಂಸೆಯನ್ನು ತಾಳಿಕೊಂಡು ದೃಢವಾಗಿ ನಿಲ್ಲುವವರಾಗಿರುತ್ತಾರೆ. ಅಂತ್ಯಕಾಲದಲ್ಲಿ ದೇವಜನರು ಯೇಸುವಿನ ಮೇಲಿನ ನಂಬಿಕೆಯ ಮೂಲಕ ದೇವರ ಆಜ್ಞೆಗಳನ್ನು ಕೈಗೊಳ್ಳುವವರಾಗಿದ್ದಾರೆ. ಇದರ ಅರ್ಥವೇನೆಂದರೆ ಅವರು ಯೇಸುವಿನ ಮೇಲೆ ನಂಬಿಕೆ ಇಡುವುದಷ್ಟೇ ಅಲ್ಲದೆ ಯೇಸುವಿನಂತೆ ನಂಬಿಕೆಯ ಜೀವನವನ್ನು ನಡೆಸುವವರಾಗಿರುತ್ತಾರೆ. ಅಂಥವರಿಗೆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ನಂಬುವವರೆಲ್ಲರಿಗೂ ರಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ. ಆದರೆ ಇಂದು ಅನೇಕ ಜನರು ನಂಬುವಂತೆ ಮಾನವನ ರಕ್ಷಣೆ ಕಾರ್ಯವು ಶಿಲುಬೆಯಲ್ಲೇ ಮುಗಿದು ಹೋಗಲಿಲ್ಲ. ನಾವು ಕ್ರಿಸ್ತನ ನಿತ್ಯ ಜೀವದ ವರವನ್ನು ಸ್ವೀಕರಿಸಿದಾಗ ನಾವು ಆತನ ಸ್ವರೂಪಕ್ಕೆ ತಕ್ಕಂತೆ ಬದಲಾಗುವವರಾಗಿದ್ದೇವೆ. ಆತನು ನಮ್ಮಲ್ಲಿಯೂ ನಾವು ಆತನಲ್ಲಿಯೂ ಜೀವಿಸುವವರಾಗಿದ್ದೇವೆ. ಹೇಗೆಂದರೆ ಪೌಲನು ಹೇಳುವಂತೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತಹ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತಹ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹಾಗಾದರೆ ನೀತಿ ಎಂದರೇನು ಎಂದರೆ ದೇವರ ಆಜ್ಞೆಗಳು ನೀತಿಯಾಗಿದ್ದು ದೇವರ ಆಜ್ಞೆಗಳನ್ನು ಕೈಗೊಳ್ಳುವವರು ನೀತಿವಂತರಾಗಿರುತ್ತಾರೆ. ದೇವಜನರ ತಾಳ್ಮೆಯೂ ಅಂದರೆ ದೇವರ ಚಿತ್ತಕ್ಕೆ ಸಂಪೂರ್ಣ ವಿಧೇಯರಾಗಿ ಕ್ರಿಸ್ತನ ಸ್ವರೂಪಕ್ಕೆ ತಕ್ಕಂತೆ ಬದಲಾವಣೆಯನ್ನು ಹೊಂದಿ ಆತನ ಗುಣಗಳನ್ನು ಪ್ರತಿಬಿಂಬಿಸುವವರನ್ನು ಸೂಚಿಸುವಂಥದ್ದಾಗಿದೆ. ಶಿಲುಬೆಯ ಮೇಲೆ ಕ್ರಿಸ್ತನು ತೋರಿಸಿದಂತಹ ಅದೇ ನಂಬಿಕೆ ಅವರಲ್ಲಿ ತೋರಿ ಬರುವಂಥದ್ದಾಗಿದೆ. ಹೀಗೆ ಅಂತ್ಯಕಾಲದಲ್ಲಿ ದೇವಜನರ ತಾಳ್ಮೆ ಹೇಗೆ ಪರಿಪೂರ್ಣವಾಗಿರುತ್ತದೆ ಅಂದರೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ತಿಳಿಸುವಂತೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎನಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ ಎಂಬುದಾಗಿ ತಿಳಿಸುತ್ತದೆ. ಹೀಗೆ ದೇವಜನರು ಅಂತ್ಯಕಾಲದಲ್ಲಿ ದೇವರ ರಕ್ಷಣೆ ಯೋಜನೆಗೆ ಜೀವಂತ ಸಾಕ್ಷಿಗಳಾಗಿದ್ದು ಇಡೀ ಲೋಕವೇ ನಂಬಿಕೆಯಿಂದ ಕ್ರಿಸ್ತನನ್ನು ಸ್ವೀಕರಿಸಿದ ಜನರಲ್ಲಿ ದೇವರ ಕೃಪೆಯ ಫಲವನ್ನು ನೋಡುವವರಾಗಿದ್ದು ಇವರು ಕೇವಲ ಧರ್ಮ ಆಚರಣೆಗೆ ದೇವರ ಆಜ್ಞೆಗಳನ್ನು ಕೈಗೊಳ್ಳುವವರಾಗಿರದೆ ನಿತ್ಯ ಜೀವಕ್ಕಾಗಿ ಕೈಗೊಂಡು ವಿಮೋಚನೆಯನ್ನು ಹೊಂದುವವರಾಗಿರುತ್ತಾರೆ.